ಈ ರೀತಿ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದ್ದು 24 ಸ್ಪರ್ಧೆಗಳಲ್ಲಿ 6 ಫೈನಲಿಸ್ಟ್ಗಳಿದ್ದಾರೆ. ಯಾರಿಗೆ ಗೆಲುವಿನ ಕಿರೀಟ ಎನ್ನುವಂತಹ ಕುತೂಹಲ ಇದ್ದು ಟಾಪ್ 6 ನಲ್ಲಿರುವಂತಹ ಕಾವ್ಯ ಹವಾ ಹೇಗಿದೆ ನೋಡೋಣ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿನ್ನರ್, ಕೊತ್ತಲವಾಡಿ ಹೀರೋಯಿನ್, ಕೆಂಡಸಂಪಿಗೆ ಚೆಲುವೆ, ನಗುಮುಖದ ಸುಂದರಿ ಈ ಕಾವ್ಯ ಶೈವ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಿಮ ಘಟ್ಟಕ್ಕೆ ಬಂದಿದೆ. ಸಂಜೆ ಗ್ರ್ಯಾಂಡ್ ಫಿನಾಲೆ ನಡೆಯಲಿದ್ದು ಈ ಬಾರಿ ವಿನ್ನರ್ ಯಾರು, ದೊಡ್ಡ ಮನೆ ವಿನ್ನರ್ ಯಾರಾಗ್ತಾರೆ ಅನ್ನೋ ಬಗ್ಗೆ ಚರ್ಚೆ ಜೋರಾಗಿದೆ. ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ನಟಿ ಶ್ರುತಿ ಬಿಟ್ರೆ ಮಹಿಳೆಯರು ಯಾರು ವಿನ್ನರ್ ಆಗಿಲ್ಲ. ಹೀಗಾಗಿ ಸೀಸನ್ 12 ನಲ್ಲಿ ಕಿರೀಟ ಮುಡಿಗೇರಿಸಿಕೊಳ್ಳೋದಕ್ಕೆ ಇತರೆ ಸ್ಪರ್ಧಿಗಳಿಗೂ ಕಾವ್ಯ ತೀವ್ರ ಪೈಪೋಟಿ ಕೊಡ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಮೂಲದ ನಟಿ ಕಾವ್ಯ ಶೈವ ಕೆಂಡಸಂಪಿಗೆ ಸೀರಿಯಲ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇದಕ್ಕೂ ಮುನ್ನ ಜಿ ಕನ್ನಡ ವಾಹಿನಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಕಾವ್ಯ ವಿನ್ನರ್ ಆಗಿದ್ದಾರೆ. ಬಳಿಕ ಕೊತ್ತಲವಾಡಿ ಸಿನಿಮಾದಲ್ಲೂ ತಮ್ಮ ಮನೋಜ್ಞ ನಟನೆಯಿಂದ ಜನಮನ ಗೆದ್ದಿದ್ರು. ಬಿಗ್ ಬಾಸ್ ಮನೆಗೆ 2ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಕಾವ್ಯ ಫಿನಾಲೆಗೂ ಲಗ್ಗೆ ಇಟ್ಟಿದ್ದಾರೆ. ಕಾವ್ಯ ತಮ್ಮ ಸೌಂದರ್ಯದಿಂದ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಕಾವ್ಯ ಶೈವ ತಮ್ಮ ಆಟದ ಮೂಲಕ ಪ್ರೇಕ್ಷಕರನ್ನ ಸಖತ್ತಾಗಿ ರಂಜಿಸ್ತಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಗಿಲ್ಲಿ ನಟ ಜೊತೆಗಿನ ಅವರ ಸ್ನೇಹ ಪ್ರೇಕ್ಷಕರಿಗೆ ಫೇವರೇಟ್ ಆಗಿದೆ. ಗಿಲ್ಲಿ ನಟನ ಜೊತೆಗೆ ಕಿತ್ತಾಟ, ಹುಡುಗಾಟ, ಕಾಮಿಡಿ, ಕಾಲೆಳೆಯೋದು ಬಿಗ್ ಬಾಸ್ ಸೀಸನ್ 12 ನ ಬೆಸ್ಟ್ ಜೋಡಿ ಅಂತ ಮನೆ ಮಾತಾಗಿದೆ. ಗಿಲ್ಲಿ ನಟ ಹಾಗೂ ಕಾವ್ಯ ಒಂದೇ ಜಿಲ್ಲೆಯಾದ್ರೂ ಬಿಗ್ ಬಾಸ್ ಸೀಸನ್ 12 ರ ವಿನ್ನರ್ ಯಾರಾಗ್ಬೇಕು ಅಂತ ಕೇಳಿದ್ರೆ ಸಾಕು, ಪ್ರೇಕ್ಷಕರು ಕಾವ್ಯ ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ಕೆಲವರು ಈ ಜೋಡಿಯನ್ನೇ ಗೆಲ್ಸಿ ಅಂತ ಜೈಕಾರವೇ ಹಾಕ್ತಿದ್ದಾರೆ. ಕಾವ್ಯ ಶೈವಾಗೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅಭಿಮಾನಿಗಳ ಬಳಗವೇ ದೊಡ್ಡದಾಗ್ತಾ ಇದೆ. ಕಾವ್ಯ ಫೋಟೋ ಹಿಡಿದು ವೋಟ್ ಮಾಡಿ ಗೆಲ್ಸಿ ಅಂತ ಸಂಭ್ರಮಿಸುತ್ತಿದ್ದಾರೆ. ಇನ್ನು ಕೆಆರ್ಪೇಟೆ ಶಾಸಕ ಎಚ್.ಟಿ. ಮಂಜು ಕಾವ್ಯ ಶೈವಾಗೆ ವೋಟ್ ಹಾಕುವಂತೆ ಮನವಿ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ತಾ ಇರೋ ಕಾವ್ಯ ಗೆಲ್ಲಿಸುವಂತೆ ಕಿರುತೆರೆ ನಟಿ ಅಮೃತ ರಾಮಮೂರ್ತಿ ಮತಯಾಚಿಸಿದ್ದಾರೆ. ನನ್ನ ಫ್ರೆಂಡ್, ನನ್ನ ಗೆಳತಿ ಕಾವ್ಯ ಶೈವ ಈ ಸಲ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಸೊ ನಮ್ಮೆಲ್ಲರ ಸಪೋರ್ಟ್ ಅವಳಿಗೀಗ ಬೇಕಾಗಿದೆ. ಅವಳು ಫಿನಾಲೆಯಲ್ಲಿ ಗೆದ್ದು ಬರಬೇಕು ಅಂತಂದ್ರೆ ನಿಮ್ಮೆಲ್ಲರೂ ವೋಟ್ ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಅವಳಿಗೆ ವೋಟ್ ಮಾಡಿ. ಕಾವ್ಯ ನೈಜವಾಗಿ ಆಟ ಆಡ್ತಿದ್ದಾರೆ, ತಮ್ಮತನವನ್ನ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಅವರು ಗೆಲ್ಲಬೇಕು ಅಂತ ನಟ ರಿತ್ವಿಕ್ ಕೃಪಾಕರ್ ವಿಶ್ ಮಾಡಿದ್ದಾರೆ. ಕಾವ್ಯಂಗೆ ಒಳ್ಳೇದಾಗ್ಲಿ, ದಯವಿಟ್ಟು ಅವ್ರು ಗೆಲ್ಲಬೇಕು ಬಿಗ್ ಬಾಸ್ ನ. ಅಂದ್ರೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದ ಜನತೆ ವೋಟ್ ಹಾಕ್ಬೇಕು ಅವ್ರಿಗೆ ಅಂತ ಕೇಳ್ಕೊತೀನಿ. ಕಿರುತೆರೆ ನಟಿ ಮೇಘನಾ ಶಂಕರಪ್ಪ ಕೂಡ ಕಾವ್ಯಾಳನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಅವಳು ಅಷ್ಟೇ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಡೇ 1 ಇಂದ. ಅಂಡ್ ತುಂಬಾ ಡಿಗ್ನಿಫೈಡ್ ಆಗಿ ಅವಳಾಗಿ ಅವಳ ಪರ್ಸನಾಲಿಟಿನ ಕಾಪಾಡ್ಕೊಂಡು ಯಾರನ್ನೂ ಕೆಳಗ್ ತಡದೆ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಸೊ ಐ ಥಿಂಕ್ ಶಿ ರಿಯಲಿ ಡಿಸರ್ವ್ಸ್ ಟು ವಿನ್. ಸೊ ಐ ಆಮ್ ರೂಟಿಂಗ್ ಫಾರ್ ಇಟ್. ಆಲ್ ದಿ ಬೆಸ್ಟ್ ಮೈ ಡಾರ್ಲಿಂಗ್. ನೀನು ಕಪ್ ಇಟ್ಕೊಂಡು ಬರೋದನ್ನ ನೋಡಕ್ಕೆ ಕಾಯ್ತಾ ಇರ್ತೀನಿ. ಸೊ ಎಸ್, ಆಲ್ ದಿ ಬೆಸ್ಟ್. ಎಲ್ಲರೂ ಪ್ಲೀಸ್ 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 ನಮ್ಮ ಕಾವ್ಯಗೆ ವೋಟ್ ಮಾಡಿ ಅಂಡ್ ಗೆಲ್ಸೋಣ ಅಂತ ಈ ಮೂಲಕ ಕೇಳ್ಕೊತೇನೆ. ಥ್ಯಾಂಕ್ ಯು. ದೂರದ ದುಬೈನಲ್ಲೂ ಕಾವ್ಯ ಮೇನಿಯಾ ಮೋಡಿ ಮಾಡಿದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾವ್ಯ ಶೈವಾಗೆ ಓಟ್ ಹಾಕುವಂತೆ ಕಾವ್ಯ ಅಭಿಮಾನಿಗಳು ದುಬೈನಿಂದಲೇ ಅಭಿಯಾನ. ಕಾವ್ಯ ಕೂಡ ಎಲ್ಲಿ ಏನ್ ಆಡ್ಬೇಕು ಅಂತ ಚೆನ್ನಾಗಿತ್ತು. ಕಾವ್ಯಗೆ ಒಳ್ಳೇದಾಗ್ಲಿ ಅಂತ ಬಿಗ್ ಬಾಸ್ ಸ್ಪರ್ಧಿ ರಜತ್ ಹೇಳಿದ್ರು. ಕಾವ್ಯ ಹೌದು, ಕಾವ್ಯ ಎಲ್ಲಿ ಆಡಬೇಕು ಅಲ್ಲಿ ಆಡ್ತಾ ಇದ್ದಾಳೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ದಾಳೆ. ಆಮೇಲೆ ಅವಳು ಸ್ಟ್ಯಾಂಡ್ ಏನು ಬೇಕೋ ಅದನ್ನು ತೊಗೊತಾ ಇದ್ದಾಳೆ. ಅವಳು ಇಲ್ಲ ಸ್ನೇಹಿತ ಅದು ಇದು ಅಂತೆಲ್ಲ ನೋಡ್ದೇನು ಎಷ್ಟೋ ಸತಿ ನಾಮಿನೇಷನ್ಸ್ ಬಂದಾಗಲೂ ಗಿಲ್ಲಿ ನಿಲ್ಲಿಸಿದ್ದಾಳೆ. ಅಭಿಮಾನಿಗಳ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಕಿರೀಟ ಯಾರಿಗೆ ಅನ್ನೋದು ಗೊತ್ತಾಗಲಿದೆ.